ಸರ್ಕಾರ ಜನಗಣತಿ ಮಾಡ್ತಾ ಇರೋದು ಒಳ್ಳೆಯದು. ನಮ್ಮ ಇಂಡಿಯಾದಲ್ಲಿ ನಾವು ಎಷ್ಟು ಜನ ಇದ್ದೀವಿ, ಸ್ಟೇಟ್ ವೈಸ್ ಎಷ್ಟು ಜನ ಇದ್ದೀವಿ ಅನ್ನೋದು ಗೊತ್ತಾದರೆ ನಮಗೂ ಒಳ್ಳೆಯದಲ್ವ. ಒಂದು ಪಾಪ್ಯುಲೇಷನ್ ಗೊತ್ತಾದರೆ ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ ಏನೇನಿದೆ ಅನ್ನೋದು ಎಲ್ಲ ಗೊತ್ತಾಗೋದು ತುಂಬ ಒಳ್ಳೆಯದು. ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಮುಂಚೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ಇದ್ದಾಗಲೂ ಇದನ್ನು ಮಾಡಿದರು. 2011 ಏನೋ ಮಾಡಿಸಿದ್ರು ಇದನ್ನು. ಈಗಲೂ ಮಾಡೋದು ಒಳ್ಳೆಯದೇ. ಅದು ಇವರು 10 years ಒನ್ಸು ಮಾಡೋದು ಒಳ್ಳೆಯದು. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾರನ್ನ ಇದನ್ನು ಮಾತಾಡ್ಕೊಳ್ಳಿ, ಅದೇನು ನಮ್ಗೆ ಸಂಬಂಧ ಇಲ್ಲ. ಜಾತಿ ಗಣತಿ ಜಾತಿ ಜನಗಣತಿಯನ್ನು ಮಾಡುವುದು ಉತ್ತಮವಾಗಿರುತ್ತದೆ. ಯಾರು ಅದರ ವಿರುದ್ಧವಾಗಿ ಮಾತಾಡ್ತಾರೋ, ಜಾತಿ ಜನಗಣತಿ ಮಾಡಬಾರ್ದು ಅಂತ ವಿರುದ್ಧವಾಗಿ ಮಾತಾಡ್ತಾರೋ ಅಂಥವ್ರದ್ದು ಏನು ಅಂತಂದರೆ, ಇವಾಗ ಎಕ್ಸಾಂಪಲ್ಗೆ ನೀವೊಂದು ಕಮ್ಯುನಿಟಿ ಇರ್ತೀರಿ, ನಾನೊಂದು ಕಮ್ಯುನಿಟಿ ಇರ್ತೀನಿ. ನಿಮ್ಮದು ಬಂದುಬಿಟ್ಟು ಒಂದು 5 ಲಕ್ಷ ಜನ ಇದ್ದೀವಿ ನಾವು ಅಂತ ನೀವು ಹೇಳ್ಕೊಂಡು ಸುತ್ತಾಡ್ತಾ ಇರ್ತೀವಿ. ನಿಮ್ಮ ಇರೋದು 2 ಲಕ್ಷ ಇರ್ತಾರೆ. ಜಾತಿ ಜನಗಣತಿ ಬಂದುಬಿಟ್ರೆ ಅವಾಗ ಪ್ರೂವ್ ಆಗೋಗ್ಬಿಡ್ತಾರೆ. ನಿಮ್ದು 2 ಲಕ್ಷ ಇರೋದು 5 ಲಕ್ಷ ಅಲ್ಲ ಅಂತ ಪ್ರೂವ್ ಆಗ್ಬಿಡ್ತಲ್ಲ. ಆದ್ದರಿಂದ ಅವರೆಲ್ಲ ಬೇಡ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಹಂಗಲ್ಲ, ಖಂಡಿತವಾಗ್ಲೂ ಜಾತಿ ಜನಗಣತಿ ಆಗಲೇಬೇಕು. ಹಾಗೆ ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಏನಿದೆ ಅಂತ ಗೊತ್ತಾಗೋದು ತುಂಬ ಒಳ್ಳೆಯದು, ಉತ್ತಮವಾದಂಥ ಕೆಲಸ. ಇಲ್ಲ, ನನಗೆ ತುಂಬ ಅದು ಮಾತಾಡಿದ್ರೆ ಕೋಪ ಬರುತ್ತೆ, ಬಾಯಿಗೆ ಬಂದಿದ್ದು ಮಾತಾಡ್ಬಿಡ್ತೀನಿ. ಅದನ್ನು ಎತ್ತು ಹಾಕ್ಕೊಳ್ಳೋದು ನೋವಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಸತ್ತೋರಲ್ಲ, ದುರ್ಗಾಮಿಗೆ ಹೊಡೆದ್ರಲ್ಲ, ಅವೆಲ್ಲ ನಮ್ಮ ಮಕ್ಕಳು, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪರು ನಾವು ಹಾಕಬೇಕು. ಇದು ತುಂಬ ಘೋರವಾದಂಥ ಇದು ನಾವು ಮಾತಾಡಿದ್ರೆ ಬೇರೆ ಥರ ಇಶ್ಯೂಗಳಾಗ್ತವೆ. ನಾವು ಮಾತಾಡೋದು ಬೇಡ, ಏನು ಬೇಡ. ಯಾವ ಥರ ಕ್ರಮ ಬೇಕು? ಇಷ್ಟೊತ್ತವರೆಗೂ ಸರ್ಕಾರ, ಕೇಂದ್ರ ಸರ್ಕಾರ ಇಷ್ಟೊತ್ತವರೆಗೂ ಇದನ್ನು ಏನೂ ಮಾಡಿದೆ, ಏನೂ ಹೇಳಿದೆ. ಇವರು ಸುಮ್ಮನೆ ಕೈ ಕುತ್ಕೊಂಡಿದ್ದಾರಲ್ಲ, ಮೊದಲು ಅವ್ರು ರಾಜೀನಾಮೆ ಮಾಡಬೇಕು ಅಂತ ಎಲ್ಲರೂ ರಾಜೀನಾಮೆ ಮಾಡಬೇಕು. ಇವತ್ತರೆಗೂ ಅದಕ್ಕೆ ಏನೋ ಒಂದು ತೀರ್ಮಾನ ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ. ಏನೋ ಫ್ಲೈಟ್ ಇಳಿಸ್ತಾ ಇದ್ದಾರಂತೆ, ಇಳಿಸ್ತಾ ಇದ್ದಾರಂತೆ, ಹತ್ತೋದಂತೆ ಇಳಿಯೋದಂತೆ ಏನೋ ಅವರು ಓಡಾಡೋದಂತೆ. ಎಲ್ಲ ನಾಟಕಗಳು ಮಾಡೋದಂಥ ಕೆಲಸ ಇದೆ. ಇಷ್ಟೊತ್ತು ಬಂದ್ಬಿಟ್ಟು ಯಾರು ಉತ್ತರ ಗ್ರಾಮದಲ್ಲಿ ಇದ್ದಾರೋ ಇವ್ರು ನೋಡ್ತಿದ್ದು, ಅಲ್ಲಿ ಬಂದು ನಮ್ಮ ಜಾಗದಲ್ಲಿ ಬಂದು ಹೊಡೆದಿರೋದು ಅಷ್ಟು ಜಲ್ದಿ ಎಲ್ಲಿ ಓಡಾಗಬೇಕಾಗುತ್ತೆ. ನಮ್ಮ ಬೌಂಡ್ರಿ ಫಿಕ್ಸ್ ಮಾಡಿಕೊಂಡು ಬೌಂಡ್ರಿನಲ್ಲಿ ಸೆಕ್ಯೂರಿಟಿ ಹಾಕಿ ಆ ಏರಿಯಾದಲ್ಲಿ ಹುಡುಕಾಡಿದ್ದು ಏರಿಯಾದಲ್ಲೇ ಸಿಕ್ಕೋರಿರೋರು, ಅಲ್ಲೇ ಸಿಕ್ಕಿರೋರು. ಇವರು ಈ ಫ್ರೀಯಾಗಿ ಬಿಟ್ಟವರು ಆ ಕಡೆ ಹೋಗಿರ್ತಾರೆ, ಬೇರೆ ಕಡೆ ಎಲ್ಲಾದರೂ ಬೇರೆ ಕಡೆ ಹೋಗಿರ್ತಾರೆ ಅವರು. ಇಲ್ಲ ಅಲ್ಲೇ ಇರ್ಬೋದು. ಇವತ್ತರೆಗೂ ಏನೋ ಮಾಡಿದೆ ಅದೋ ಮಾಡಿಬಿಡ್ತೀವಿ. ನೀರು ನಿಲ್ಸೋಕ್ಕಾಗುತ್ತೆ? ಅದು ನಿಲ್ಸೋಕ್ಕಾಗಲ್ಲ. ಅದು ನೀರು ನಿಲ್ಲಿಸ್ಬೋದು, ಲಿಮಿಟಲ್ಲಿ ನಿಲ್ಲಿಸ್ಬೋದು. ಜಾಸ್ತಿ ಬಂದುಬಿಟ್ರೆ ಬಿಡಲೇಬೇಕಾಗುತ್ತೆ. ಅಲ್ಲಿ ಯಾವಾಗಲೂ ಐಸ್ ಕರಗಿ ನೀರು ಬರ್ತಾ ಇರುತ್ತೆ, ನೀರು ನಿಲ್ಲಿಸ್ತೀವಿ ಅಂತ ಜನಗಳನ್ನೇ ಮಾಡ್ತೀವಿ. ಇಲ್ಲ ಡ್ಯಾಮ್ ಕಟ್ಟಬೇಕಂದ್ರೆ 20-30 ವರ್ಷ ಆಗುತ್ತೆ. ನಮಗೆ ಅದನ್ನು ಟೋಟಲಾಗಿ ನಿಲ್ಲಿಸ್ಬೇಕಂದ್ರೆ 20-30 ವರ್ಷ ಆಗುತ್ತೆ. ಸಿಂಪಲ್ಲಾಗಿ ನಿಲ್ಲಿಸ್ಬೇಕಂದ್ರೆ ಅದೆಲ್ಲ ಆಗುವಂಥ ಕೆಲಸ ಅಲ್ಲ. ಆಟೋಮೆಟಿಕ್ಕಾಗಿ ಅದು ನೀರು ಹೋಗ್ತದೆ. ಅದನ್ನ ಈ ಕಡೆ ತಿನ್ನಿಸ್ಬೇಕು ಅಂತ ಹೇಳಿದ್ರೆ ಅದು 1 ಲಕ್ಷಾಂತರ ಕೋಟಿ ಖರ್ಚಾಗುತ್ತೆ. ತಿನ್ನಿಸ್ಬೇಕಂದ್ರೆ ತುಂಬ ಇದಾಗುತ್ತೆ ಅದಕ್ಕೆಲ್ಲ. ಅದೆಲ್ಲ ಆಗೋದು. ಸುಮ್ಮನೆ ನೀರು ನಿಲ್ಲಿಸ್ಬಿಡ್ತೀವಿ, ಅವ್ರಿಗೆ ಬೇರೆ ಎಲ್ಲ ನಿಲ್ಲಿಸ್ಬಿಡ್ತೀವಿ, ಅದು ಇದು ಅಂತ ಹೇಳ್ತಾರೆ. ಅಷ್ಟೆಲ್ಲ ಹೇಳ್ತಾರೆ. ಇವತ್ತು ಪಾಕಿಸ್ತಾನಕ್ಕೆ ಹೋಗೋದು ಮೆಡಿಸಿನ್ ಎಲ್ಲ ಬಂದ್ಬಿಟ್ಟು ನಮ್ಮ ಇಂಡಿಯಾಯಿಂದಲೇ 90% ಮೆಡಿಷನ್ ಬಂದ್ಬಿಟ್ಟು ನಿಲ್ಸೋಕ್ಕೆ ಇಲ್ಲಿ ಮೆಡಿಷನ್ ನೋಡೋಣ ಎಲ್ಲ ನಿಲ್ಸಿದ್ರೆ ಅಂತ ಒಂದು 2 ದಿವಸ 3 ದಿವಸ ಮೆಡಿಸಿನ್ ನಿಲ್ಸ್ಬಿಟ್ರೆ ಪಾಕಿಸ್ತಾನ ಅರ್ಧ ದಿನ ಸತ್ತೋಗ್ಬಿಟ್ಟು ಮೆಡಿಸಿನ್ ನಿಲ್ಲಿಸಿದ್ರು. ಇಲ್ಲ ಇವರು ಏನೋ ಇವ್ರದ್ದು ಸುಮ್ಮನೆ ಜನಗಳೇನು ಯಾಮಾರ್ಸೋಕ್ಕೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಮಾಡೋರು ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು. ಇಷ್ಟು ದಿನ ಬೇಕಾಗಿತ್ತಾ? ಒಂದು ಗೌರ್ಮೆಂಟು ಕ್ಯಾಬಿನೆಟ್ ತೀರ್ಮಾನ ತಗೊಳ್ಳೋಕೆ ಏನಾದ್ರು ತೀರ್ಮಾನ ಇಷ್ಟು ದಿವಸ ಬೇಕಾಗಿತ್ತು? ಬೇಕಾಗಿತ್ತು. ಸುಮ್ಮನೆ ಏನೋ ಹೇಳಬೇಕು, ಇಷ್ಟು ಗಂಟೆ ಪಾಪ್ಯುಲೇಷನ್ ಬಂದ್ಬಿಟ್ಟು ನಮ್ಮ ಕೋಲಾರ ಅಷ್ಟು ಇರುತ್ತೆ ಪಾಪ್ಯುಲೇಷನ್ ಅಷ್ಟೇ. ಕೋಲಾರ ಅಷ್ಟು ಇಲ್ಲ ನಮ್ಮ ಪಾಪ್ಯುಲೇಷನ್. ಕೋಲಾರ ಜಿಲ್ಲೆ ಅಷ್ಟು ಪಾಪ್ಯುಲೇಷನ್ ಇಲ್ಲ. ನಾವು ಏನು ಮಾಡೋದು? ಏನೇನು ಬಿಟ್ಟರೆ ಅವರು ಅಮೇರಿಕ ಅವ್ರು ಹೇಳಿದ್ರು ಬಿಟ್ಟಿಲ್ಲ. ಸರ್ಕಾರ ಜನಗಣತಿ ಮಾಡ್ತಾ ಇರೋದು ಒಳ್ಳೆಯದು. ನಮ್ಮ ಇಂಡಿಯಾದಲ್ಲಿ ನಾವು ಎಷ್ಟು ಜನ ಇದ್ದೀವಿ, ಸ್ಟೇಟ್ ವೈಸ್ ಎಷ್ಟು ಜನ ಇದ್ದೀವಿ ಅನ್ನೋದು ಗೊತ್ತಾದರೆ ನಮಗೂ ಒಳ್ಳೆಯದಲ್ವ. ಒಂದು ಪಾಪ್ಯುಲೇಷನ್ ಗೊತ್ತಾದರೆ ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ ಏನೇನಿದೆ ಅನ್ನೋದು ಎಲ್ಲ ಗೊತ್ತಾಗೋದು ತುಂಬ ಒಳ್ಳೆಯದು. ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಮುಂಚೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ಇದ್ದಾಗಲೂ ಇದನ್ನು ಮಾಡಿದರು. 2011 ಏನೋ ಮಾಡಿಸಿದ್ರು ಇದನ್ನು. ಈಗಲೂ ಮಾಡೋದು ಒಳ್ಳೆಯದೇ. ಅದು ಇವರು 10 years ಒನ್ಸು ಮಾಡೋದು ಒಳ್ಳೆಯದು. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾರನ್ನ ಇದನ್ನು ಮಾತಾಡ್ಕೊಳ್ಳಿ, ಅದೇನು ನಮ್ಗೆ ಸಂಬಂಧ ಇಲ್ಲ. ಜಾತಿ ಜನಗಣತಿಯನ್ನು ಮಾಡುವುದು ಉತ್ತಮವಾಗಿರುತ್ತದೆ. ಯಾರು ಅದರ ವಿರುದ್ಧವಾಗಿ ಮಾತಾಡ್ತಾರೋ, ಜಾತಿ ಜನಗಣತಿ ಮಾಡಬಾರ್ದು ಅಂತ ವಿರುದ್ಧವಾಗಿ ಮಾತಾಡ್ತಾರೋ ಅಂಥವ್ರದ್ದು ಏನು ಅಂತಂದರೆ, ಇವಾಗ ಎಕ್ಸಾಂಪಲ್ಗೆ ನೀವೊಂದು ಕಮ್ಯುನಿಟಿ ಇರ್ತೀರಿ, ನಾನೊಂದು ಕಮ್ಯುನಿಟಿ ಇರ್ತೀನಿ. ನಿಮ್ಮದು ಬಂದುಬಿಟ್ಟು ಒಂದು 5 ಲಕ್ಷ ಜನ ಇದ್ದೀವಿ ನಾವು ಅಂತ ನೀವು ಹೇಳ್ಕೊಂಡು ಸುತ್ತಾಡ್ತಾ ಇರ್ತೀವಿ. ನಿಮ್ಮ ಇರೋದು 2 ಲಕ್ಷ ಇರ್ತಾರೆ. ಜಾತಿ ಜನಗಣತಿ ಬಂದುಬಿಟ್ರೆ ಅವಾಗ ಪ್ರೂವ್ ಆಗೋಗ್ಬಿಡ್ತಾರೆ. ನಿಮ್ದು 2 ಲಕ್ಷ ಇರೋದು 5 ಲಕ್ಷ ಅಲ್ಲ ಅಂತ ಪ್ರೂವ್ ಆಗ್ಬಿಡ್ತಲ್ಲ. ಆದ್ದರಿಂದ ಅವರೆಲ್ಲ ಬೇಡ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಹಂಗಲ್ಲ, ಖಂಡಿತವಾಗ್ಲೂ ಜಾತಿ ಜನಗಣತಿ ಆಗಲೇಬೇಕು. ಹಾಗೆ ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಏನಿದೆ ಅಂತ ಗೊತ್ತಾಗೋದು ತುಂಬ ಒಳ್ಳೆಯದು, ಉತ್ತಮವಾದಂಥ ಕೆಲಸ. ಇಲ್ಲ, ನನಗೆ ತುಂಬ ಅದು ಮಾತಾಡಿದ್ರೆ ಕೋಪ ಬರುತ್ತೆ, ಬಾಯಿಗೆ ಬಂದಿದ್ದು ಮಾತಾಡ್ಬಿಡ್ತೀನಿ. ಅದನ್ನು ಎತ್ತು ಹಾಕ್ಕೊಳ್ಳೋದು ನೋವಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಸತ್ತೋರಲ್ಲ, ದುರ್ಗಾಮಿಗೆ ಹೊಡೆದ್ರಲ್ಲ, ಅವರೆಲ್ಲ ನಮ್ಮ ಮಕ್ಕಳು, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪರು ನಾವು ಹಾಕಬೇಕು.
ಇದು ತುಂಬ ಘೋರವಾದಂಥ ಇದು ನಾವು ಮಾತಾಡಿದ್ರೆ ಬೇರೆ ಥರ ಇಶ್ಯೂಗಳಾಗ್ತವೆ. ನಾವು ಮಾತಾಡೋದು ಬೇಡ, ಏನು ಬೇಡ. ಅದು ಯಾವ ಥರ ಕ್ರಮ ಇಷ್ಟೊತ್ತವರೆಗೂ ಸರ್ಕಾರ, ಕೇಂದ್ರ ಸರ್ಕಾರ ಇಷ್ಟೊತ್ತವರೆಗೂ ಇದನ್ನು ಏನೂ ಮಾಡದೆ, ಏನೂ ಹೇಳ್ದೆ, ಇವರು ಸುಮ್ಮನೆ ಕೈ ಕೊಟ್ಕೊಂಡು ಕುತ್ಕೊಂಡಿದ್ದಾರಲ್ಲ, ಮೊದಲು ಅವ್ರು ರಾಜೀನಾಮೆ ಮಾಡಬೇಕು ಅಂತ ಎಲ್ಲರೂ ರಾಜೀನಾಮೆ ಮಾಡಬೇಕು. ಇವತ್ತರೆಗೂ ಅದಕ್ಕೆ ಏನೋ ಒಂದು ತೀರ್ಮಾನ ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ. ಏನೋ ಫ್ಲೈಟಿಗೆ ಹತ್ತಾ ಇದ್ದಾರಂತೆ, ಇಳಿಸ್ತಾ ಇದ್ದಾರಂತೆ, ಹತ್ತೋದಂತೆ ಇಳಿಯೋದಂತೆ ಏನೋ ಅವರು ಓಡಾಡೋದಂತೆ, ಎಲ್ಲ ನಾಟಕಗಳು ಮಾಡೋದಂತೆ ಕೆಲಸ ಇದೆ. ಇಷ್ಟೊತ್ತು ಬಂದ್ಬಿಟ್ಟು ಯಾರು ಉತ್ತರ ಗ್ರಾಮದಲ್ಲಿ ಇದ್ದಾರೋ ಇವ್ರು ನೋಡಿದ್ದು, ಅಲ್ಲಿ ಬಂದು ನಮ್ಮ ಜಾಗದಲ್ಲಿ ಬಂದು ಹೊಡೆದಿರೋದು ಅಷ್ಟು ಜಲ್ದಿ ಎಲ್ಲಿ ಓಡಾಗಬೇಕಾಗುತ್ತೆ. ನಮ್ಮ ಬೌಂಡ್ರಿ ಫಿಕ್ಸ್ ಮಾಡಿಕೊಂಡು ಬೌಂಡ್ರಿನಲ್ಲಿ ಸೆಕ್ಯೂರಿಟಿ ಹಾಕಿ ಆ ಏರಿಯಾದಲ್ಲಿ ಹುಡುಕಾಡಿದ್ದು, ಏರಿಯಾದಲ್ಲೇ ಸಿಕ್ಕೋರಿರೋರು, ಅಲ್ಲೇ ಸಿಕ್ಕಿರೋರು. ಇವರು ಈ ಫ್ರೀಯಾಗಿ ಬಿಟ್ಟವರು ಆ ಕಡೆ ಹೋಗಿರ್ತಾರೆ, ಬೇರೆ ಕಡೆ ಎಲ್ಲಾದರೂ ಬೇರೆ ಕಡೆ ಹೋಗಿರ್ತಾರೆ. ಅವರು ಇಲ್ಲ ಅಲ್ಲೇ ಇರ್ಬೋದು. ಇವತ್ತರೂ ಏನೋ ಮಾಡಿದೆ ಅದೋ ಮಾಡಿಬಿಡ್ತೀವಿ. ನೀರು ನಿಲ್ಸೋಕ್ಕಾಗುತ್ತೆ, ಅದು ನಿಲ್ಸೋಕ್ಕಾಗಲ್ಲ. ಅದು ನೀರು ನಿಲ್ಸ್ಬೋದು, ಒಂದು ಲಿಮಿಟಲ್ಲಿ ನಿಲ್ಸ್ಬೋದು. ಜಾಸ್ತಿ ಬಂದುಬಿಟ್ರೆ ಬೀಳಲೇಬೇಕಾಗುತ್ತೆ. ಅಲ್ಲಿ ಯಾವಾಗಲೂ ಐಸ್ ಕರಗಿ ನೀರು ಬರ್ತಾ ಇರುತ್ತೆ, ನೀರು ನಿಲ್ಲಿಸ್ತೀವಿ ಅಂತ ಜನಗಳನ್ನೇ ಮಾಡ್ತೀವಿ. ಇಲ್ಲ ಡ್ಯಾಮ್ ಕಟ್ಟಬೇಕಂದ್ರೆ 20-30 ವರ್ಷ ಆಗುತ್ತೆ. ನಮಗೆ ಅದನ್ನು ಟೋಟಲಾಗಿ ನಿಲ್ಲಿಸ್ಬೇಕಂದ್ರೆ 20-30 ವರ್ಷ ಆಗುತ್ತೆ. ಚಿಂತನೆ ನಿಲ್ಲಿಸ್ಬೇಕು, ಅದೆಲ್ಲ ಆಗುವಂಥ ಕೆಲಸ ಅಲ್ಲ. ಆಟೋಮೆಟಿಕ್ಕಾಗಿ ಅದು ನೀರು ಹೋಗ್ತದೆ. ಅದನ್ನು ಈ ಕಡೆ ತಿರ್ಗಿಸ್ಬೇಕು ಅಂತ ಹೇಳಿದ್ರೆ ಅದು ಒಂದು ಲಕ್ಷಾಂತರ ಕೋಟಿ ಖರ್ಚಾಗುತ್ತೆ. ತಿರ್ಗಿಸ್ಬೇಕಂದ್ರೆ ತುಂಬ ಇದಾಗುತ್ತೆ ಅದಕ್ಕೆಲ್ಲ. ಅದೆಲ್ಲ ಆಗೋದಿಲ್ಲ. ಸುಮ್ಮನೆ ನೀರು ನಿಲ್ಲಿಸ್ಬಿಡ್ತೀವಿ, ಅವ್ರಿಗೆ ಬೇರೆ ಎಲ್ಲ ನಿಲ್ಲಿಸ್ಬಿಡ್ತೀವಿ, ಅದು ಇದು ಅಂತ ಹೇಳ್ತಾರೆ, ಅಷ್ಟೆಲ್ಲ ಹೇಳ್ತಾರೆ. ಇವತ್ತು ಪಾಕಿಸ್ತಾನಕ್ಕೆ ಹೋಗೋದು ಮೆಡಿಸಿನ್ ಎಲ್ಲ ಬಂದ್ಬಿಟ್ಟು ನಮ್ಮ ಇಂಡಿಯಾಯಿಂದಲೇ 90% ಮೆಡಿಷನ್ ಬಂದ್ಬಿಟ್ಟು ನಿಲ್ಸೋಕ್ಕೆ ಇಲ್ಲಿ ಮೆಡಿಷನ್ ನೋಡೋಣ. ಎಲ್ಲ ನಿಲ್ಸಿದೆ ಅಂತ ಒಂದು 2 ದಿವಸ 3 ದಿವಸ ಮೆಡಿಸಿನ್ ನಿಲ್ಸೋಗ್ಬಿಟ್ರೆ ಪಾಕಿಸ್ತಾನ 10 ದಿನ ಸತ್ತೋಗ್ಬಿಟ್ಟು ಮೆಡಿಸಿನ್ ನಿಲ್ಲಿಸಿದೆ. ಇಲ್ಲ ಇವ್ರು ಏನೋ ಇವ್ರದ್ದು ಸುಮ್ಮನೆ ಜನಗಳೇನು ಯಾಮಾರ್ಸೋಕ್ಕೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಮಾಡೋರು ಇಷ್ಟೊತ್ತು ಮಾಡಬೇಕಾಗಿತ್ತು, ಇಷ್ಟು ದಿನ ಬೇಕಾಗಿತ್ತಾ? ಒಂದು ಗೌರ್ಮೆಂಟು ಕ್ಯಾಬಿನೆಟ್ ತೀರ್ಮಾನ ತಗೊಳ್ಳೋಕೆ ಏನಾದ್ರು ತೀರ್ಮಾನ ಇಷ್ಟು ದಿವಸ ಬೇಕಾಗಿತ್ತಾ? ಬೇಕಾಗಿತ್ತು. ಸುಮ್ಮನೆ ಏನೋ ಹೇಳಬೇಕು, ಇಷ್ಟು ಕಂಟ್ರಿ ಪಾಪ್ಯುಲೇಷನ್ ಬಂದ್ಬಿಟ್ಟು ನಮ್ಮ ಕೋಲಾರ ಅಷ್ಟು ಇರುತ್ತೆ ಪಾಪ್ಯುಲೇಷನ್ ಅಷ್ಟೇ. ಕೋಲಾರಷ್ಟು ಇಲ್ಲ ನಮ್ಮ ಪಾಪ್ಯುಲೇಷನ್, ಕೋಲಾರ ಜಿಲ್ಲೆ ಅಷ್ಟು ಪಾಪ್ಯುಲೇಷನ್ ಇಲ್ಲ. ನಾವು ಹೆಂಗೂ ಬೇರೆ ಬಿಟ್ಟರೆ ಅವರು ಅಮೇರಿಕ ಅವ್ರು ಹೇಳಿದ್ರು ಬಿಟ್ಟಿಲ್ಲ. ಸರ್ಕಾರ ಜನಗಣತಿ ಮಾಡ್ತಾ ಇರೋದು ಒಳ್ಳೆಯದು. ನಮ್ಮ ಇಂಡಿಯಾದಲ್ಲಿ ನಾವು ಎಷ್ಟು ಜನ ಇದ್ದೀವಿ, ಸ್ಟೇಟ್ ವೈಸ್ ಎಷ್ಟು ಜನ ಇದ್ದೀವಿ ಅನ್ನೋದು ಗೊತ್ತಾದರೆ ನಮಗೂ ಒಳ್ಳೆಯದಲ್ಲ. ಒಂದು ಪಾಪ್ಯುಲೇಷನ್ ಗೊತ್ತಾದರೆ ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ, ಏನೇನಿದೆ ಅನ್ನೋದು ಎಲ್ಲ ಗೊತ್ತಾಗೋದು ತುಂಬ ಒಳ್ಳೆಯದು. ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ಇದ್ದಾಗಲೂ ಇದನ್ನು ಮಾಡಿದರು. 2011 ಏನೋ ಮಾಡಿಸಿದ್ರು ಇದನ್ನು. ಈಗಲೂ ಮಾಡೋದು ಒಳ್ಳೆಯದೇ. ಅದು ಇವರು 10 years ಒನ್ಸು ಮಾಡೋದು ಒಳ್ಳೆಯದು. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾರನ್ನ ಇದನ್ನು ಮಾತಾಡ್ಕೊಳ್ಳಿ, ಅದೇನು ನಮ್ಗೆ ಸಂಬಂಧ ಇಲ್ಲ. ಜಾತಿ ಜನಗಣತಿಯನ್ನು ಮಾಡುವುದು ಉತ್ತಮವಾಗಿರುತ್ತದೆ. ಯಾರು ಅದರ ವಿರುದ್ಧವಾಗಿ ಮಾತಾಡ್ತಾರೋ, ಜಾತಿ ಜನಗಣತಿ ಮಾಡಬಾರ್ದು ಅಂತ ವಿರುದ್ಧವಾಗಿ ಮಾತಾಡ್ತಾರೋ ಅಂಥವ್ರದ್ದು ಏನು ಅಂತಂದರೆ, ಇವಾಗ ಎಕ್ಸಾಂಪಲ್ಗೆ ನೀವೊಂದು ಕಮ್ಯುನಿಟಿ ಇರ್ತೀರ, ನಾನೊಂದು ಕಮ್ಯುನಿಟಿ ಇರ್ತೀನಿ. ನಿಮ್ಮದು ಬಂದುಬಿಟ್ಟು ಒಂದು 5 ಲಕ್ಷ ಜನ ಇದ್ದೀವಿ ನಾವು ಅಂತ ನೀವು ಹೇಳ್ಕೊಂಡು ಸುತ್ತಾಡ್ತಾ ಇರ್ತೀವಿ. ನಿಮ್ಮ ಇರೋದ 2 ಲಕ್ಷ ಇರ್ತಾರೆ. ಜಾತಿ ಜನಗಣತಿ ಬಂದುಬಿಟ್ರೆ ಅವಾಗ ಪ್ರೂವ್ ಆಗೋಗ್ಬಿಡ್ತಾರೆ. ನಿಮ್ದು 2 ಲಕ್ಷ ಇರೋದು 5 ಲಕ್ಷ ಅಲ್ಲ ಅಂತ ಪ್ರೂವ್ ಆಗ್ಬಿಡ್ತಲ್ಲ. ಆದ್ದರಿಂದ ಅವರೆಲ್ಲ ಬೇಡ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಹಂಗಲ್ಲ, ಖಂಡಿತವಾಗ್ಲೂ ಜಾತಿ ಜನಗಣತಿ ಆಗಲೇಬೇಕು. ಹಾಗೆ ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಏನಿದೆ ಅಂತ ಗೊತ್ತಾಗೋದು ತುಂಬ ಒಳ್ಳೆಯದು, ಉತ್ತಮವಾದಂಥ ಕೆಲಸ. ಇಲ್ಲ ನನಗೆ ತುಂಬ ಅದು ಮಾತಾಡಿದ್ರೆ ಕೋಪ ಬರುತ್ತೆ, ಬಾಯಿಗೆ ಬಂದು ಮಾತಾಡ್ಬಿಡ್ತೀನಿ. ಅದನ್ನು ಎತ್ತು ಹಾಕ್ಕೊಳ್ಳೋದು ನೋವಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಸತ್ತೋರಲ್ಲ, ದುರ್ಗಾನಿಗೆ ಹೊಡೆದ್ರಲ್ಲ, ಅವರೆಲ್ಲ ನಮ್ಮ ಮಕ್ಕಳು, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪರು, ನಾವು ಹಾಕಬೇಕು. ಇದು ತುಂಬ ಘೋರವಾದಂಥ ಇದು ನಾವು ಮಾತಾಡಿದ್ರೆ ಬೇರೆ ಥರ ಇಶ್ಯೂಗಳಾಗ್ತವೆ. ನಾವು ಮಾತಾಡೋದು ಬೇಡ, ಏನು ಬೇಡ. ಅದು ಯಾವ ಥರ ಕ್ರಮ ಇಷ್ಟೊತ್ತವರೆಗೂ ಸರ್ಕಾರ, ಕೇಂದ್ರ ಸರ್ಕಾರ ಇಷ್ಟೊತ್ತವರೆಗೂ ಇದನ್ನು ಏನೂ ಮಾಡದೆ, ಏನೂ ಹೇಳ್ದೆ, ಇವರು ಸುಮ್ಮನೆ ಕೈ ಕೊಟ್ಕೊಂಡು ಕುತ್ಕೊಂಡಿದ್ದಾರಲ್ಲ, ಮೊದಲು ಅವ್ರು ರಾಜೀನಾಮೆ ಮಾಡಬೇಕು ಅಂತ ಎಲ್ಲರೂ ರಾಜೀನಾಮೆ ಮಾಡಬೇಕು. ಇವತ್ತರೆಗೂ ಅದಕ್ಕೆ ಏನೋ ಒಂದು ತೀರ್ಮಾನ ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ. ಏನೋ ಫ್ಲೈಟಿಗೆ ಹತ್ತಾ ಇದ್ದಾರಂತೆ, ಇಳಿಸ್ತಾ ಇದ್ದಾರಂತೆ, ಹತ್ತೋದಂತೆ ಇಳಿಯೋದಂತೆ ಏನೋ ಅವರು ಓಡಾಡೋದಂತೆ, ಎಲ್ಲ ನಾಟಕಗಳು ಮಾಡೋದಂಥ ಕೆಲಸ ಇದೆ. ಇಷ್ಟೊತ್ತು ಬಂದ್ಬಿಟ್ಟು ಯಾರು ಉತ್ತರ ಗ್ರಾಮದಲ್ಲಿ ಇದ್ದಾರೋ ಇವ್ರು ನೋಡಿದ್ದು, ಅಲ್ಲಿ ಬಂದು ನಮ್ಮ ಜಾಗದಲ್ಲಿ ಬಂದು ಹೊಡೆದಿರೋದು ಅಷ್ಟು ಜಲ್ದಿ ಎಲ್ಲಿ ಓಡಾಗಬೇಕಾಗುತ್ತೆ. ನಮ್ಮ ಬೌಂಡ್ರಿ ಫಿಕ್ಸ್ ಮಾಡಿಕೊಂಡು ಬೌಂಡ್ರಿನಲ್ಲಿ ಸೆಕ್ಯೂರಿಟಿ ಹಾಕಿ ಆ ಏರಿಯಾದಲ್ಲಿ ಹುಡುಕಾಡಿದ್ದು, ಏರಿಯಾದಲ್ಲೇ ಸಿಕ್ಕೋರಿರೋರು, ಅಲ್ಲೇ ಸಿಕ್ಕಿರೋರು. ಇವರು ಈ ಫ್ರೀಯಾಗಿ ಬಿಟ್ಟವರು ಆ ಕಡೆ ಹೋಗಿರ್ತಾರೆ, ಬೇರೆ ಕಡೆ ಎಲ್ಲಾದರೂ ಬೇರೆ ಕಡೆ ಹೋಗಿರ್ತಾರೆ. ಅವರು ಇಲ್ಲ ಅಲ್ಲೇ ಇರ್ಬೋದು. ಇವತ್ತರೂ ಏನೋ ಮಾಡಿದೆ ಅದೋ ಮಾಡಿಬಿಡ್ತೀವಿ. ನೀರು ನಿಲ್ಸೋಕ್ಕಾಗುತ್ತೆ, ಅದು ನಿಲ್ಸೋಕ್ಕಾಗಲ್ಲ. ಅದು ನೀರು ನಿಲ್ಲಿಸ್ಬೋದು, ಒಂದು ಲಿಮಿಟಲ್ಲಿ ನಿಲ್ಲಿಸ್ಬೋದು. ಜಾಸ್ತಿ ಬಂದುಬಿಟ್ರೆ ಬೀಳಲೇಬೇಕಾಗುತ್ತೆ. ಅಲ್ಲಿ ಯಾವಾಗಲೂ ಐಸ್ ಕರಗಿ ನೀರು ಬರ್ತಾ ಇರುತ್ತೆ, ನೀರು ನಿಲ್ಲಿಸ್ತೀವಿ ಅಂತ ಜನಗಳನ್ನೇ ಮಾಡ್ತೀವಿ. ಇಲ್ಲ ಡ್ಯಾಮ್ ಕಟ್ಟಬೇಕಂದ್ರೆ 20-30 ವರ್ಷ ಆಗುತ್ತೆ. ನಮಗೆ ಅದನ್ನು ಟೋಟಲಾಗಿ ನಿಲ್ಲಿಸ್ಬೇಕಂದ್ರೆ 20-30 ವರ್ಷ ಆಗುತ್ತೆ. ಚಿಂತನೆ ನಿಲ್ಲಿಸ್ಬೇಕು, ಅದೆಲ್ಲ ಆಗುವಂಥ ಕೆಲಸ ಅಲ್ಲ. ಆಟೋಮೆಟಿಕ್ಕಾಗಿ ಅದು ನೀರು ಹೋಗ್ತದೆ. ಅದನ್ನು ಈ ಕಡೆ ತಿರ್ಗಿಸ್ಬೇಕು ಅಂತ ಹೇಳಿದ್ರೆ
ಅದು ಒಂದು ಲಕ್ಷಾಂತರ ಕೋಟಿ ಖರ್ಚಾಗುತ್ತೆ, ಖರ್ಚಿಸಬೇಕಾದ್ರೆ ತುಂಬ ಇದಾಗುತ್ತೆ ಅದಕ್ಕೆಲ್ಲ. ಅದೆಲ್ಲ ಆಗೋದಿಲ್ಲ, ಸುಮ್ಮನೆ ನೀರು ನಿಲ್ಲಿಸ್ಬಿಡ್ತೀವಿ, ಅವ್ರಿಗೆ ಬೇರೆ ಎಲ್ಲ ನಿಲ್ಲಿಸ್ಬಿಡ್ತೀವಿ, ಅದು ಇದು ಅಂತ ಹೇಳ್ತಾರೆ, ಅಷ್ಟೆಲ್ಲ ಹೇಳ್ತಾರೆ. ಇವತ್ತು ಪಾಕಿಸ್ತಾನಕ್ಕೆ ಹೋಗೋದು ಮೆಡಿಸಿನ್ ಎಲ್ಲ ಬಂದ್ಬಿಟ್ಟು ನಮ್ಮ ಇಂಡಿಯಾಯಿಂದಲೇ 90% ಮೆಡಿಷನ್ ಬಂದ್ಬಿಟ್ಟು ನಿಲ್ಸಕ್ಕೆ ಇಲ್ಲಿ ಮೆಡಿಷನ್ ನೋಡೋಣ. ಎಲ್ಲ ನಿಲ್ಸಿದೆ ಅಂತ ಒಂದು 2 ದಿವಸ 3 ದಿವಸ ಮೆಡಿಸಿನ್ ನಿಲ್ಸ್ಬಿಟ್ರೆ ಪಾಕಿಸ್ತಾನ ಅಂಥ ದಿನ ಸತ್ತೋಗ್ಬಿಟ್ಟು ಮೆಡಿಸಿನ್ ನಿಲ್ಲಿಸಿದೆ. ಇಲ್ಲ ಇವರು ಏನೋ ಇವ್ರದ್ದು ಸುಮ್ಮನೆ ಈ ಜನಗಳೇನು ಯಾಮಾರ್ಸೋಕ್ಕೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಮಾಡೋರು ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು, ಇಷ್ಟು ದಿನ ಬೇಕಾಗಿತ್ತಾ? ಒಂದು ಗೌರ್ಮೆಂಟು ಕ್ಯಾಬಿನೆಟ್ಟು ತೀರ್ಮಾನ ತಗೊಳಕ್ಕೆ ಏನಾದ್ರು ತೀರ್ಮಾನ ಇಷ್ಟು ದಿವಸ ಬೇಕಾಗಿತ್ತು? ಬೇಕಾಗಿತ್ತು. ಸುಮ್ಮನೆ ಏನೋ ಹೇಳಬೇಕು, ಇಷ್ಟು ಗಂಟೆ ಪಾಪ್ಯುಲೇಷನ್ ಬಂದ್ಬಿಟ್ಟು ನಮ್ಮ ಕೋಲಾರ ಅಷ್ಟು ಇರುತ್ತೆ ಪಾಪ್ಯುಲೇಷನ್ ಅಷ್ಟೇ. ಕೋಲಾರ ಅಷ್ಟು ಇಲ್ಲ ನಮ್ಮ ಪಾಪ್ಯುಲೇಷನ್, ಕೋಲಾರ ಜಿಲ್ಲೆ ಅಷ್ಟು ಪಾಪ್ಯುಲೇಷನ್ ಇಲ್ಲ ನಾವು. ಏನು ಮಾಡೋದು, ಏನೇನು ಬಿಟ್ಟರೆ ಅವರು ಅಮೇರಿಕ ಅವ್ರು ಹೇಳಿದ್ರು ಬಿಟ್ಟಿಲ್ಲ.